ಸಿಟಿ ರವಿ ಅವರನ್ನ ನಿನ್ನೆ ಸಂಜೆ ಸಂದರ್ಭದಲ್ಲಿ ಅವರನ್ನ ಅರೆಸ್ಟ್ ಮಾಡಲಾಗುತ್ತೆ. ರಾತ್ರಿ ಇಡೀ ಸುಮಾರು 3 ಡಿಸ್ಟ್ರಿಕ್ಟ್ಗಳಲ್ಲಿ ನನ್ನನ್ನು ಓಡಾಡಿಸಿದ್ದಾರೆ ಅನ್ನುವಂಥದ್ದು ಅವರ ಆರೋಪ. ರಸ್ತೆ ಮೇಲೆಲ್ಲ ಕೂತು ದೊಡ್ಡ ಹೈಡ್ರಾಮಾಗಳು ನಡೆಯುತ್ತೆ. ತದನಂತರದಲ್ಲಿ ಎಲ್ಲರ ಕುತೂಹಲ ಇದ್ದಂಥದ್ದು ಇವತ್ತು ಬೆಳಗ್ಗೆ ಕೋರ್ಟ್ನಲ್ಲಿ ಏನಾಗುತ್ತೆ ಅನ್ನುವಂಥ ವಿಚಾರವಾಗಿ. ಹೌದು, ಇವತ್ತು ಅವರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದಂಥ ನಂತರದಲ್ಲಿ ಏನೇನಾಯಿತು, ಬನ್ನಿ ಅದಕ್ಕೆ ಸಂಬಂಧಪಟ್ಟಾಗಿನ ಒಂದು ರಿಪೋರ್ಟ್ ನೋಡ್ಕೊಂಬೋಣ. ಡಿಕೆಶಿ ಹೆಬ್ಬಾಳ್ಕರ್ ಇಂದ ಧಮಕಿ, ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆಂದು ಬೆದರಿಕೆ. ಅವಾಚ್ಯ ಪದ ಬಳಕೆ ಆರೋಪದಲ್ಲಿ ಬಂಧನವಾಗಿರೋ ಸಿಟಿ ರವಿ ಗಂಭೀರ ಆರೋಪವನ್ನೇ ಮಾಡಿದ್ದಾರೆ. ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರಾದ ಎಂಎಲ್ಸಿ ನ್ಯಾಯಾಧೀಶೆ ಸ್ಪರ್ಶಾ ಡಿಸೋಜ ಕೇಳಿದ ಒಂದೊಂದೇ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಕೋರ್ಟ್ ಹಾಲ್ನಲ್ಲಿ ಬಿಜೆಪಿ ಎಂಎಲ್ಸಿ ಸಿಟಿ ರವಿ ಕಣ್ಣೀರು. ಸಿಟಿ ರವಿಗೆ ಸಮಾಧಾನ ಪಡಿಸಿದ ಬಿಜೆಪಿಯ ನಾಯಕರು. ಸಿಟಿ ರವಿ ಬಂಧನದ ಬಳಿಕ ರಾತ್ರಿಯೆಲ್ಲ ಪೊಲೀಸ್ ವ್ಯಾನ್ನಲ್ಲಿ ರೌಂಡ್ಸ್ ಹಾಕಲಾಗಿದೆ. ಬೆಳಗಾವಿ ಸಮುದಾಯ ಆರೋಗ್ಯ ಕೇಂದ್ರಕ್ಕೆ ಕರೆತಂದ ಪೊಲೀಸರು ವೈದ್ಯಕೀಯ ತಪಾಸಣೆ ಮಾಡಿಸಿದ್ರು. ಬಳಿಕ ನೇರವಾಗಿ ಬೆಳಗಾವಿಯ ಜೆಎಂಎಫ್ಸಿ ಕೋರ್ಟ್ಗೆ ಹಾಜರುಪಡಿಸಿದ್ರು. ಈ ವೇಳೆ ಸಿಟಿ ರವಿ ಕೋರ್ಟ್ ಹಾಲ್ನಲ್ಲಿ ಕಣ್ಣೀರಿಟ್ರು. ಬಿಜೆಪಿ ನಾಯಕರು ಸಮಾಧಾನ ಮಾಡಿದ್ರು. ಹಾಗಾದ್ರೆ ಕೋರ್ಟ್ನಲ್ಲಿ ಏನೇನು ವಿಚಾರಣೆಯಾಯಿತು ಅನ್ನೋದನ್ನೇ ಎಳೆ ಎಳೆಯಾಗಿ ಹೇಳ್ತೀವಿ ನೋಡಿ. 3 ಜಿಲ್ಲೆ ಸುತ್ತಿಸಿ ನಿಗೂಢ ಜಾಗಕ್ಕೆ ಕರೆದೊಯ್ದಿದ್ರು ಎಂದ ಸಿಟಿ ರವಿ. ಕೋರ್ಟ್ನಲ್ಲಿ ಸಿಟಿ ರವಿ ಪರ ವಕೀಲ ಜಿರಲಿ ವಾದ ಮಂಡಿಸಿದ್ರು. ಈ ವೇಳೆ ಜಡ್ಜ್ ಕೇಳಿದ ಪ್ರಶ್ನೆಗೆ ಸಿಟಿ ರವಿ ಉತ್ತರ ಕೊಟ್ಟರು. ರಾತ್ರಿ ಇಡೀ 10 ಗಂಟೆಗಳ ಕಾಲ 3 ಜಿಲ್ಲೆಯನ್ನ ನನ್ನನ್ನ ಸುತ್ತಿಸಿದ್ದಾರೆ. ನಂದಗಡ, ಖಾನಾಪುರ, ಧಾರವಾಡ, ಗದಗ, ರಾಮದುರ್ಗ, ಸವದತ್ತಿ ಹೀಗೆ ಎಲ್ಲಾ ಕಡೆಯೂ ಪೊಲೀಸರು ನನ್ನನ್ನ ಸುತ್ತಿಸಿದ್ದಾರೆ. ಕೋರ್ಟ್ಗೆ ಬರುವವರೆಗೂ ನಿಗೂಢ ಜಾಗಕ್ಕೆ ಕರೆದೊಯ್ದಿದ್ರು. ಎಲ್ಲೋ ಒಂದು ಕಾಡಿನ ಜಾಗಕ್ಕೆ ಕರೆದುಕೊಂಡು ಹೋಗಿದ್ರು. ಯಾರು ಹೊಡೆದ್ರು ಎಂದು ಗೊತ್ತಾಗ್ಲಿಲ್ಲ. ಪೊಲೀಸರೇ ನನಗೆ ಹೊಡೆದಿರಬಹುದು. ಮಧ್ಯರಾತ್ರಿ ನನಗೆ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ಘಟನೆ ನಡೆದ 3 ಗಂಟೆಯ ಬಳಿಕ ಚಿಕಿತ್ಸೆ ಕೊಡಿಸಿದ್ದಾರೆ. ಇನ್ನು ನ್ಯಾಯಾಧೀಶಿಯ ಪ್ರಶ್ನೆಗೂ ಉತ್ತರಿಸಿದ ಸಿಟಿ ರವಿ, ನನ್ನ ಮೇಲೆ 3 ಬಾರಿ ಅಟ್ಯಾಕ್ ಆಯಿತು ಅಂದ್ರು. ನಿನ್ನೆ 3 ಬಾರಿ ನನ್ನ ಮೇಲೆ ಅಟ್ಯಾಕ್ ಆಯಿತು. ಎಫ್ಐಆರ್ ದಾಖಲಿಸಲು ಹೇಳಿದ್ರು, ಪೊಲೀಸರು ದಾಖಲಿಸಿಲ್ಲ. ನಾನು ದೂರು ಕೊಟ್ಟರು, ಪೊಲೀಸರು ಸ್ವೀಕರಿಸಲಿಲ್ಲ. ಎಫ್ಐಆರ್ ದಾಖಲಿಸಿಕೊಳ್ಳದಿರುವುದು ಕೂಡ ಅಪರಾಧವಾಗಿದೆ. ಹೆಬ್ಬಾಳ್ಕರ್ ಡಿಕೆಶಿಯಿಂದ ನನಗೆ ಧಮಕಿ ಎಂದ ಸಿಟಿ ರವಿ. ಜಡ್ಜ್ ಎದುರು ಉತ್ತರ ಮುಂದುವರಿಸಿದ ಸಿಟಿ ರವಿ, ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಡಿಸಿಎಂ ಡಿಕೆಶಿ ನನಗೆ ಧಮಕಿ ಹಾಕಿದ್ರು. ನಿನ್ನೆ ನಿನ್ನ ನೋಡಿಕೊಳ್ತೀನಿ, ಜೀವನದಲ್ಲಿ ನೆನಪಿರಬೇಕು ಅಂದಿದ್ರು. ನಿನ್ನ ಹೆಣ ಚಿಕ್ಕಮಗಳೂರಿಗೆ ಹೋಗುತ್ತೆಂದು ಮಂತ್ರಿ ಧಮಕಿ ಹಾಕಿದ್ದಾರೆ. ಆದ್ರೆ ನಿನ್ನೆ ರಾತ್ರಿ ಇಡೀ ನಾನು ಬಹಳ ಆತಂಕದಲ್ಲೇ ಕಳೆದೆ. ನಿರಂತರವಾಗಿ ಯಾರದ್ದೋ ಫೋನ್ ಕಾಲ್ ಪೊಲೀಸರಿಗೆ ಬರ್ತಾ ಇತ್ತು. ಎಲ್ಲಿಗೆ ಕರೆದುಕೊಂಡು ಹೋಗ್ತಿದ್ದೀರಿ ಅಂದ್ರೆ ಉತ್ತರ ಕೊಡ್ತಿರ್ಲಿಲ್ಲ. ಆದ್ರೆ ನಾನು ದೇವರ ಮೇಲೆ ಭಾರ ಹಾಕಿ ಹೋದೆ. ನಿನ್ನೆ ಖಾನಾಪುರ ಠಾಣೆಗೆ ಯಾರ್ಯಾರು ಬಂದಿದ್ರು ಅಂತ ಜಡ್ಜ್ ಪ್ರಶ್ನೆ ಮಾಡಿದ್ರು. ಇದಕ್ಕೆ ಉತ್ತರಿಸಿದ್ದಾರೆ ಸಿಟಿ ರವಿ. ಬೆಳಗಾವಿಯ ಖಾನಾಪುರ ಪೊಲೀಸ್ ಠಾಣೆಗೆ ಆರ್ ಅಶೋಕ್, ನಾರಾಯಣಸ್ವಾಮಿ ಬಂದಿದ್ರು. ಆದ್ರೆ ವಿರೋಧ ಪಕ್ಷದ ನಾಯಕರು ಬಂದ್ರು ಕೂಡ ಠಾಣೆಯೊಳಗೆ ಬಿಟ್ಟಿಲ್ಲ. ಇನ್ನು ಸಿಟಿ ರವಿ ಪರ ವಕೀಲ ಎಂಬಿ ಜಿರಲಿ ವಾದ ಮಂಡಿಸಿ ಪೊಲೀಸರು ಪಶುವಿನಂತೆ ಹೊತ್ತೊಯ್ದಿದ್ದಾರೆ ಅಂದ್ರು. ಸೆಕ್ಷನ್ 480 ಓದಿ ಸಿಟಿ ರವಿ ಪರ ವಕೀಲ ಎಂಬಿ ಜಿರ್ಲೆ ಜಾಮೀನು ನೀಡುವಂತೆ ಮನವಿ ಮಾಡಿದರು. ಶಿಷ್ಟಾಚಾರದ ಸ್ಥಳದಲ್ಲಿ ಘಟನೆ ನಡೆದಿತ್ತು, ಸಾಮಾನ್ಯ ಜಾಗದಲ್ಲೆಲ್ಲ. ಈ ಘಟನೆ ಸುವರ್ಣಸೌಧದಲ್ಲೇ ನಡೆದಿದೆ ಎಂದು ಪೊಲೀಸರೇ ಹೇಳಿದ್ದಾರೆ. ಸಿಟಿ ರವಿಯನ್ನ ಪೊಲೀಸರು ಪಶುವಿನಂತೆ ಹೊತ್ತೊಯ್ದಿದ್ದಾರೆ. ಯಾಕೆ ರಾಮದುರ್ಗ ಠಾಣೆಗೆ ಕರೆದೊಯ್ದರು? ಸಿಟಿ ರವಿಗೆ ಊಟ ನೀಡಿಲ್ಲ, ರಾತ್ರಿ ನಿದ್ದೆ ಇಲ್ಲ. ವಿಪಕ್ಷ ನಾಯಕರು ಠಾಣೆಗೆ ಹೋದರೂ ಭೇಟಿಗೆ ಅವಕಾಶ ನೀಡಿಲ್ಲ. ನಾವು ಸರ್ವಾಧಿಕಾರದಲ್ಲಿ ಇದ್ದೀವಾ? ವಾದ ಮುಂದುವರಿಸಿದ ಸಿಟಿ ರವಿ ಪರ ವಕೀಲರು, ಕೊಲೆಯ ಅಪರಾಧಿಗೂ ಈ ರೀತಿ ಟ್ರೀಟ್ ಮಾಡಲ್ಲ ಅಂದ್ರು. ಪೊಲೀಸರು ಮನಬಂದಂತೆ ವರ್ತನೆ ಮಾಡಬಹುದಾ? ಸಿಟಿ ರವಿ ಒತ್ತಡದಲ್ಲಿದ್ದರು. ಬೆಳಗ್ಗೆ ನೋಡಿದಾಗ ನಡುಗುತ್ತಿದ್ದರು. ಆರೋಪ ಸಾಬೀತಾಗುವ ಮುನ್ನ ಪೊಲೀಸರು ಹೀಗೆ ವರ್ತಿಸಿದ್ದಾರೆ. ಕೊಲೆಯ ಕೇಸಿನ ಅಪರಾಧಿಗೂ ಕೂಡ ಈ ರೀತಿ ಟ್ರೀಟ್ಮೆಂಟ್ ಮಾಡಲ್ಲ. ಸಿಟಿ ರವಿ ಜೀವಕ್ಕೆ ಬೆದರಿಕೆ ಇತ್ತು. ಸಿಟಿ ರವಿ ವಿರುದ್ಧ ಸಭಾಪತಿ ಯಾವುದೇ ರೂಲಿಂಗ್ ನೀಡಿಲ್ಲ ಅಂತ ಎಂಬಿ ಜಿರಲಿ ಲಾ ಪಾಯಿಂಟ್ ಹಾಕಿದ್ರು. ಸಿಟಿ ರವಿ ವಿರುದ್ಧ ಸಭಾಪತಿ ಯಾವುದೇ ರೂಲಿಂಗ್ ನೀಡಿಲ್ಲ. ಆದರೂ ಎಂಎಲ್ಸಿ ಸಿಟಿ ರವಿ ವಿರುದ್ಧ ಕ್ರಮ ಕೈಗೊಳ್ಳಲಾಗಿದೆ. ಸಿಟಿ ರವಿಗೆ ಉನ್ನತ ಮಟ್ಟದ ಚಿಕಿತ್ಸೆ ಅಗತ್ಯವಿದೆ. ಈ ಎಲ್ಲಾ ಕಾರಣದಿಂದ ಸಿಟಿ ರವಿಗೆ ಜಾಮೀನು ಅಗತ್ಯವಿದೆ. ಮಧ್ಯಾಹ್ನದ ನಂತರ ಸರ್ಕಾರದ ಪರ ವಕೀಲರು ವಾದ ಮಂಡನೆ ಮಾಡಲಿದ್ದಾರೆ. ಮಧ್ಯಾಹ್ನ 3 ಗಂಟೆಯ ನಂತರ ಸಿಟಿ ರವಿ ಭವಿಷ್ಯ ನಿರ್ಧಾರವಾಗಲಿದೆ. ಬ್ಯೂರೋ ರಿಪೋರ್ಟ್, ಟಿವಿ9.